ಆಯುಕ್ತರಾಗಿ ನೀವು ಎಲ್ಲ ಬೋಗಸ್ ದಾಖಲೆಗಳಿಗೆ ಸೈನ್ ಮಾಡಿ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ. ಇವತ್ತು ನೀವೆಲ್ಲ ಬಚಾವಾಗ್ಬೋದು. ಬರೋ ದಿನಗಳಲ್ಲಿ ನೀವು ಮಾಡ್ತಾ ಇರೋ ಕೆಲಸಗಳಿಗೆ ತಕ್ಕ ಪಾಠ ಕಲಿಸ್ತೀವಿ. ನೀವೆಲ್ಲ ಕಾನೂನು ರೀತಿ ನಿಮ್ಮ ಮೇಲೆ ಕ್ರಮ ತಗೊಳ್ಳಂಗೂ ಮಾಡ್ತೀವಿ. DC ಅವ್ರಿಗೆ ಗಮನಕ್ಕೆ ತರ್ತೀವಿ, ರೀಜನಲ್ ಕಮಿಷನರ್ ಅವ್ರಿಗೆ ಗಮನಕ್ಕೆ ತರ್ತೀವಿ. ನೀವು ತಹಶೀಲ್ದಾರ್ ಏನ್ ರೀತಿ ನಡ್ಕೊತಾ ಇದ್ದೀರಾ, ನೀವು ತಹಶೀಲ್ದಾರ್ ಹುದ್ದೆಗೆ ಲಾಯಕ್ಕಿಲ್ಲ. ಕೆಟ್ಟದ ಮಾತಾಡ್ತೀರಿ. ಹೋದ್ರೆ ನಮ್ಮವರುಗಳು ಬಂದ್ರೆ ನೀವೊಂದು ಕಾಂಗ್ರೆಸ್ ಏಜೆಂಟ್ ತರ ನಡ್ಕೊಂಡು, ಕಾಂಗ್ರೆಸ್ ಏಜೆಂಟ್ ಎಲ್ಲ ಬಿಡಿ, ಒಂದು ಫ್ಯಾಮಿಲಿ ನೀವು ಹೊಡ್ಕೊಂಡ್ರೆ ಪಾಪ ಕಾಂಗ್ರೆಸ್ ಏಜೆಂಟ್ ಅಂತ ಯಾಕೆ ಹೇಳು. ಇಲ್ಲಿ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಅಂದ್ರೆ ಇಬ್ಬರು ಇಲ್ಲ ಮೂವರು ಅಷ್ಟೇ. ಶಾಸಕರು ಅವ್ರ ಮಕ್ಕಳೇ ಕಾಂಗ್ರೆಸ್. ಇನ್ನು ಪಾಪ ಲೀಡರ್ಸ್ ಎಲ್ಲ ಏನು ನಡೆಯಲ್ಲ. ಎಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ ಲೀಡರ್ಸ್ ಎಲ್ಲ ನಡೀತದ? ಕಾಂಗ್ರೆಸ್ ಪಕ್ಷ ಅಂದ್ರೆ ಇಬ್ರು ಎಲ್ಲ ಮೂವರ 4 ಜನ ಅವ್ರಿಗೆ ಸೇವೆ ಮಾಡಕ್ಕೆ ಒಂದಷ್ಟು ಅಧಿಕಾರಿಗಳು. ಪೊಲೀಸ್ ಡಿಪಾರ್ಟ್ಮೆಂಟ್ ನ ಕೆಟ್ಟದಾಗ ಉಪಯೋಗಿಸ್ಕೊಂಡು ತಹಸೀಲ್ದಾರ್ ನಾವೆಲ್ಲ ಬೈಯಂಗಿದ್ದೀವಿ. ತಹಸೀಲ್ದಾರ್ನ ಬೈಬಾರ್ದಂತೀರಿ. ತಹಸೀಲ್ದಾರ್ ತರ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ಎಡ್ಕಬೇಕಲ್ಲ ನೀವು. ನಮ್ದು ಫೋರ್ಸ್ ಇದೆ, ತೆಗಿತೀವಿ. ಏನು ಫೋರ್ಸ್ ಇರೋದು? ತೊರ್ನಲ್ಲಿ ದಿನ್ನೆಯಲ್ಲಿ ಲೂಟಿ ಮಾಡಿದ್ದೀರಲ್ಲ ಅದನ್ನ ತೆಗೀರಿ. ಗಂಗಾಪುರ ಗುಡ್ಡ ನೋಡಿದಿರಲ್ಲ ಅದನ್ನ ತೆಗೀರಿ. ಎಲ್ಲ ತೆಗಿಸ್ತೀನಿ, ಬಿಡೋದೇ ಇಲ್ಲ. ಇದ ಮಾಡೋದು ನಿಮ್ ಕೆಲಸ ತಹಸೀಲ್ದಾರ್ ಆಗಿ. ಯಾರು ಚೀಫ್ ಆಫೀಸರ್ ಡ್ಯೂಟಿ ಮಾಡಿಟ್ಟಾರೆ ಬಿಡಿ. ಇದು ಮಾಲೂರು ಮುನ್ಸಿಪಾಲಿಟಿ ನಗರಸಭೆ ಎಲ್ಲೆಲ್ಲಿ ಕರ್ಕೊಂಬರ್ತಾರೆ ಇವನ್ನೆಲ್ಲ? ಯಾರಿಗೋಗಿ ಹೇಳೋದು ನಾವೆಲ್ಲ? ರಾಜಕೀಯ ಒಂದು ವಾರದಿಂದ ನಿಮ್ ಬ್ಯಾನರ್ಗಳು ಹಾಕಿದಾಗೆಲ್ಲ ಚೆನ್ನಾಗಿರ್ತದೆ. ನಾನೇನು ₹1 ಕೊಟ್ಟಿಲ್ಲ ಬ್ಯಾನರ್ಗೆ. ಅಭಿಮಾನಕ್ಕೆ ಹಾಕೊಂಡವ್ರೆ, ನಾನು ಬರ್ಲೂ ಇಲ್ಲ. ಆ ಬ್ಯಾನರ್ಗಳು ತೆಗೆಯೋದೇ ನಿಮ್ದೊಂದು ಕೆಲಸ. ಅದೇನು ನಮ್ಮ ಶಾಸಕರು ಅಂದ್ಬಿಟ್ರೆ ನಿಮ್ಗೆ ನೋವು? ಹೌದು, ನಮ್ಮವ್ರಿಗೆ ನಾನೇ ಶಾಸಕರು. ಮುಂದಿನ ಶಾಸಕರು ಅಂತಾರೆ, ನಮ್ಮ ಶಾಸಕರು ಅಂತಾರೆ. ನೋವೇನು ನಿಮಗೆ? ಇದ ಅಧಿಕಾರಿಗಳು ಮಾಡ್ಬೇಕಾಗಿರೋ ಕೆಲಸ. ನಾಚಿಕೆ ಆಗ್ತದೆ. ತಹಶೀಲ್ದಾರ್ ಅವ್ರ ವಿರುದ್ಧ ಇವತ್ತು ನಾವು DC ಅವ್ರಿಗೆ ಹೇಳಿದ್ರೆ ಏನು ಕ್ರಮ ತಗೊಳ್ಳೋದು ಡೌಟ್ ಇದೆ. ಅವ್ರಿಗೂ ತಿಳಿಸೋಣ, ರೀಜನಲ್ ಕಮಿಷನರ್ಗೂ ತಿಳಿಸ್ತೀವಿ. ಇವ್ರು ಏನೇನು ಲೂಟಿಗಳು ಮಾಡೋರಲ್ಲ, ಇಲ್ಲ ಅಂದ್ರೆ PA ಅಲ್ಲೇ ಹಾಕ್ತೀವಿ. ಬಂದಾಗಿಂದ ಏನೇನು ಲೂಟಿ ಮಾಡಿದೆ ಎಲ್ಲ ನಾನು ತಗೊಂಡು PA ಅಲ್ಲೇ ಹಾಕ್ತೀವಿ. ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಹಾಕ್ತೀವಿ. ಅವಾಗ ಬಂದು ನೀವು ಆನ್ಸರ್ ಮಾಡಿ ಏನ್ ಮಾಡ್ತಾ ಇದ್ದಾರೆ. ಬ್ಯಾನರ್ಗಳು ತೆಗೆಯೋದು ಎಮ್ಮನ್ ಕೆಲಸ. ನಾಚಿಕೆ ಆಗ್ತದೆ. ಇನ್ನು ಏನೇನೋ ಹೇಳ್ತಾರೆ ಹೊಲ್ಸು, ಅದು ಹೇಳ್ಬಾರ್ದು. ನಾನು ಹೆಣ್ಮಗಳಾಗೆ ಎಮ್ಮನ ವಿರುದ್ಧ ನಾವು ಮಾತಾಡಬಾರ್ದು. ತಹಶೀಲ್ದಾರ್ ಆಗಿ ಒಂದು ಮನೆ ಕೆಲಸದವ್ರ ತರ ಎಲ್ಲ ಕಡೆ ಹೋಗೋದ? ನಾಚಿಕೆ ಆಗ್ಬೇಕು. ಅಧ್ಯಕ್ಷೆ, ಮನೆ ಕೆಲಸ ತರ ಎಲ್ಲ ಕಡೆ ಹೋಗೋದು, ಕೆಲಸ ಮಾಡೋದು. ನಮ್ಮ ಮಾಲೂರು ತಾಲೂಕಿಗೆ ನಾವೆಲ್ಲ ತಲೆ ತಗ್ಗಿಸ್ಬೇಕಾಗ್ತದೆ. ಇದುವರೆಗೂ ನಾನು ಒಂದು ಆಫೀಸ್ಗೆ ಹೋಗ್ಲಿಲ್ಲ, ಎಲ್ಲಿ ಒಂದು ಫೋನ್ ಮಾಡಿಲ್ಲ ಇದಕ್ಕೆ ಮಾಡ್ರಿ ಅಂತ. ಸುಮ್ಮನೆ ಕೆಣಕೊಂಡು ಮಾಲೂರು ಶಾಂತಿಯುತವಾಗಿದೆ. ಮಾಲೂರು ಹದಗೆಡ್ಸಕ್ ಬಂದಿದ್ವಿ. ಅಧಿಕಾರಿಗಳು ಇವ್ರಿಗೆ ಏನ್ ಮಾಡ್ತಾರೆ, ಈ ಗಲೀಜ್ ಕೆಲಸ ಅಧಿಕಾರಿ ಕೈಯಲ್ಲಿ ಮಾಡಿಸ್ತಾರೆ. ಇದೆಲ್ಲ ತಲೆಯಲ್ಲಿ ಇರ್ತದೆ. ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ. ಎಲ್ಲ ಮಾಡಬಾರ್ದು. ಬ್ಯಾನರ್ಗಳಕ್ಕಿಂತ ಮೊದಲೇ ಕೇಳೋದು ಟೇಕಲ್ಲಿ ನಮ್ದೆಲ್ಲ ತೆಗೆದು ಬರೀ ಇವ್ರಿಗೆ ಮಾತ್ರ ಉಳಿಸಿ. ಅವ್ರಿಗೆ ಕಿತ್ತಾಕೋರು, ನಮ್ಮವರೆಲ್ಲ ಹೋಗಿ ಗಲೀಜ್ ಕೆಲಸ ಆ PDOಗಳ ಕೈಲಿ ಇಂಥ ಕೆಲಸ ಮಾಡಿಸ್ತಾರೆ. ಮಾಲೂರ್ನ ಶಾಂತಿಯುತವಾಗಿ ಇರಕ್ ಬಿಡಲ್ಲ ಇವ್ರು. ನಾವೆಲ್ಲ ಹೋಗಿ ಗಲಾಟೆ ಮಾಡ್ಲಿ, ಅಧಿಕಾರಿಗಳ ಹತ್ರ ಲೂಟಿ ಮಾಡಿಸ್ಕೊಂಡು ಬರ್ತಡೇ ಮಾಡಿರೋದು, PDOಗಳ ಹತ್ರ ವಸೂಲಿ ಮಾಡಿ ಬರ್ತಡೇ ಮಾಡಿರೋದು. ಬೇಜಾರು. ರಾಜ್ಯೋತ್ಸವ ಮಾಡಿ, ರಾಜ್ಯೋತ್ಸವಕ್ಕಿಂತ ಇವ್ರ ಫೋಟೋಗಳು ಹಾಕೊಂಡಿದ್ದೆ ಒಂದು ಉತ್ಸವ. ನಾವೇನಾರ ಕೇಳಿದ್ವಾ? ಪರ್ಮಿಷನ್ ಯಾವತ್ತೂ ಇರಲಿಲ್ಲ, ಇವತ್ತು ಬಂದಿದೆ ಪರ್ಮಿಷನ್. ನಮ್ಮ ಬ್ಯಾನರ್ ಬಿದ್ದ ಮೇಲೆ ನಾನು ಬ್ಯಾನರ್ ಹಾಕ್ಬೇಕು ಅಂತ ಹೊಟ್ರೆ ಮಾಲೂರಲ್ಲಿ ಒಂದು ಜಾಗ ಬಿಡ್ದಂಗೆ ಹಾಕೋಬೋದು. ನಾನು ದುಡ್ಡ ಖರ್ಚು ಮಾಡಿ. ನನಗೆ ಕಾಮನ್ ಸೆನ್ಸ್ ಇದೆ. ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ. ನಾವು ಹಾಕಿದಷ್ಟು ನಮ್ಮ ಜನ ಅಸಹ್ಯದಿಂದ ನೋಡ್ತೀವಿ. ಏನು ಬಂದಿರೋದು ಎಲ್ಲ ಕಡೆ ಬ್ಯಾನರ್ಗಳು ಫೋಟೋಗಳು ಹಾಕಿ ಕೂತ್ಕೊಳ್ತಾರೆ.
ನಾನು ಅವಾಯ್ಡ್ ಮಾಡ್ತೀನಿ. ಸುಮ್ಮನೆ ಇದ್ದವ್ರನ್ನ ಕೆಡಿಕಾಡು. ಆ ಮುನ್ಸಿಪಲ್ ಅಲ್ಲಿ ಏನೇನು ಲೂಟಿ ಆಗಿದೆ ಎಲ್ಲ ತಗೊಳ್ರಿ, ಚೀಫ್ ಆಫೀಸರ್ಗೆ ಕಾನೂನನ್ನು ಏನೋ ತೋರ್ಸೋಣ. ಅಣ್ಣ ಇನ್ನೊಂದು ಈ ಡೈರಿಗಳಿಗೆಲ್ಲ ಇದ್ರ ತಕೊಂಡವ್ರಿ ಸುಮ್ಮನೆನಪ್ಪ ಲಂಚ್ಗಳು ಹೇಳಿದ್ರಿ ಇಂಥ 100 ಬರ್ತಾ ಇರ್ತಾವೆ ಡೈರಿಗಳ. ಬಾರ್ಗಳಿಗೆಲ್ಲ ತಕೊಂಡವ್ರೆ, ಏನು ಬಿಟ್ಟಿಲ್ಲ ಬಿಡ್ರಿ. ಏನು ಬಿಟ್ಟಿಲ್ಲ, ಬಾರ್ಗಳಿಗೆ 1 ಲಕ್ಷ 2 ಲಕ್ಷ ತಕೊಂಡವ್ರಿ. ಇಂಥವು ಹೇಳ್ತಾ ಇದ್ರೆ 1000 ಬರ್ತದೆ. ಸರಿ ಇನ್ನ ಸೂಕ್ಷ್ಮವಾಗಿ ಹೇಳ್ರಿ. ಇಲ್ಲ ಅಂದ್ರೆ ಎಮ್ಮ ಲೂಟಿ ಮಾಡಿರೋದ್ನ ಇಲ್ಲ ಅಂದ್ರೂ ಇಲ್ಲ, ಬಿಲ್ಲ ಕಾಂಪ್ರಮೈಸ್ ಇಲ್ಲ. ಎಮ್ಮ 50 ಲಕ್ಷ ತಗೊಂಡು ಆ ತೊರನಳ್ಳಿದಕ್ಕೆ ತಂದು ಕೊಟ್ಟಿರೋದು ಕೂಡ ನನಗೆ ಗೊತ್ತಿದೆ. ಅಲ್ಲ ಏನೇನಕ್ಕೆ ಏನ್ ಮಾಡಿದಾರೆ ಗೊತ್ತಲ್ಲಿ. ತೊರನಳ್ಳಿ 13 ಎಕರೆ 14 ಎಕರೆ ರೈತರು ಉಳುಮೆ ಮಾಡ್ತಾ ಇದ್ದ ಜಾಗನ ಅವ್ರಿಗೆಲ್ಲ ಸ್ವಲ್ಪ ದುಡ್ಡು ಕೊಟ್ಟು ಖಾಲಿ ಮಾಡಿಸಿ ಜೋಡಿ ಇನಾಮ ಏನ್ ಮಾಡಿರೋದು ಆರ್ಡ್ರು. ಕೋರ್ಟಲ್ಲಿ ಹೋಗಿ ಒಂದು ಆರ್ಡರ್ ತರ್ತಾರೆ, ಕೋರ್ಟಲ್ಲಿ ಸೂಕ್ತ ಕ್ರಮ ತಗೊಳ್ರಿ ಅಂತ ಕೊಡ್ತಾರೆ. ಇವರೇ ಇಮಾಮ್ ಅಬಾಲಿಷನ್ನ ಜೋಡಿ ಗ್ರಾಮದ ಯಾವುದೋ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅದನ್ನ ತಗೊಂಡು ಖಾತೆ ಮಾಡಿಸಿ ಆ ರೈತರಿಗೂ ಪಂಗನಾಮ ಇಟ್ಟು ಈಗ ಒಂದು ಯಾವುದೋ ಫ್ಯಾಕ್ಟ್ರಿಗೇನೋ ಕಂಪ್ನಿಗೆ ಯಾವುದೋ ಮಾರಿದ್ದಾರೆ. ಎಲ್ಲ ಡೀಟೇಲ್ಸ್ ಇದೆ. ಈ ಅಮ್ಮ ಅದಕ್ಕೆ ತಮ್ಮ ಕೊಟ್ಟು ಕೇಳಿದ್ರೆ AC ಅವ್ರು ಆರ್ಡರ್ ಮಾಡ್ಯಾರೆ, ನಾನು ಮಾಡಿದ್ದೀನಿ. AC ಅವ್ರ ಆರ್ಡರ್ ಏನಕ್ಕೆ ಮಾಡ್ತಾರೆ? ಕೋರ್ಟ್ ಏನು ಹೇಳಿತ್ತು? ಲೀಗಲ್ ಆಗಿ ನೋಡಿ ಕ್ರಮ ತಗೊಳ್ರಿ ಅಂತಲೇ ಕೋರ್ಟ್ ಹೇಳೋದು, ಹೀಗೇ ಮಾಡ್ರಿ ಅಂತ ಹೇಳೋದು. ಇವರು ಅದೇನು ಎಕ್ಸ್ಪರ್ಟ್ ಆರ್ಡರ್ಸ್ ಅವೆಲ್ಲ ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಂಡು ಇವ್ರು ರೆಡಿ ಇರ್ತಾರೆ ಎಲ್ಲ ಮಾಡೋಕ್ಕೆ. ಸರ್ಕಾರದ ಜಮೀನುಗಳನ್ನ ರಕ್ಷಣೆ ಮಾಡೋರೆ ನೀವೇ ತಿಂದು ಸಾಯ್ತಾ ಇದ್ದೀರಿ. ಎಲ್ಲಿ ಉಳಿತದೆ? ಬಡವ್ರಿಗೆ ಎಲ್ಲಿ ಸಿಗ್ತದೆ? ಬಗುರು ಕುಮಾರ್ ಏನು ಉಳಿತದೆ? ಜಮೀನುಗಳೇ ಇಲ್ಲ. ಹಗಲು ದೊರಡೆ ಆಗಿರೋದು. ಗಂಗಾಪುರದ ಗುಟ್ಟನೂ ತಿಂದಾಕವ್ರಂತೆ, ಎಲ್ಲ ಮುಗಿಸ್ಬಿಟ್ಟಾಕವ್ರೆ, ಎಲ್ಲ ಎತ್ತಿಸ್ತೀವಿ. ಬೈರ್ನಳ್ಳಿದ 4 ಎಕರೆ ಅಣ್ಣ, ಬೈರ್ನಳ್ಳಿ 4 ಎಕರೆ, ಉಂಗೇನಹಳ್ಳಿ 4 ಎಕರೆ, ಇದೇ ಲೂಟಿ ಮಾಡೋದೇ ಒಂದು ಕೆಲಸ ಆಗ್ಬಿಟ್ಟಿದೆ. ಪ್ರತಿಯೊಂದು ಇದೆ. ತಹಶೀಲ್ದಾರ್ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಪ್ರತಿಯೊಂದು ನೀವು ಮಾಡಿರೋದು ರೆಕಾರ್ಡ್ ಇದೆ, ಬಿಡೋದೇ ಇಲ್ಲ. ನಿಮಗೆ ಎಷ್ಟು ಮಾಡ್ತಾರೆ ಏನು ಹೆಂಗಸು ಅಂತೇಳಿ ಅದನ್ನೇ ಒಂದು ಅಡ್ವಾಂಟೇಜ್ ತಗೊಂಡು ಕೆಟ್ಟ ಜೋರಾಗಿ ಮಾತಾಡೋದು. ತೆಗಿಸ್ತೀನಿ ಬ್ಯಾನರ್ ಅನ್ನೋದು. ಏನು ಬ್ಯಾನರ್ ತೆಗೆದ್ಬಿಟ್ಟು ಏನು ಕಿರೀಟ ಮಾಡ್ಕೊತೀವಿ ನೀವು? ಜನರಲ್ಲಿ ಭಾವನೆ ಬಂದಿದೆಯಲ್ಲ ಲೂಟಿ ಕೋರರು ನೀವು ಅಂತ, ಅದನ್ನ ತೆಗ್ಸಕ್ಕಾಗ್ತದೆ ಬ್ಯಾನರಿಂದ? ಮುಗಿದೋಗಿದೆ. ಕಾಂಗ್ರೆಸ್ ಇವತ್ತು ಶಾಸಕರು ಇನ್ನು ಮುಂದೆ ಎಕ್ಕಲ್ಲ. ಇಲ್ಲಿ ಜನರು ಬಂದ್ಬಿಟ್ಟಿದೆ. 2 ವರ್ಷ ಕಾಯ್ತಾ ಇದೀವಿ ಅಷ್ಟು. ಬಟ್ ಇದನ್ನು ಮಾತ್ರ ಮುಲಾಜಿ ಹಾಕ್ಬಿಟ್ಟು ಎಲ್ಲ ಕಡೆ ನಾವು ಇದನ್ನ ಮಾಹಿತಿಗಳು ತಗೊಂಡು ಕಾನೂನು ಹೋರಾಟ ಮಾಡಲೇಬೇಕು. ಇನ್ನು ಇಲ್ಲಿ ಜಿಲ್ಲೆ ಮಟ್ಟದಲ್ಲಿ ಆಗಲ್ಲ. ಇದು ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ಗೆ ಹಾಕೋಣ, ನಾವೆಲ್ಲ ಸೇರ್ಕೊಂಡು ಒಂದು ರೆಡಿ ಮಾಡಿ ಡಾಕ್ಯುಮೆಂಟ್ಸ್ ತರಿಸಿ ಹೇಳ್ತೀನಿ. ಅಮ್ಮ ಬಂದು ಕೋರ್ಟಲ್ಲಿ ಮಾತಾಡಿ ಬ್ಯಾನರ್ ಏನು ಕೆಲಸ ಮಾಡ್ತಾ ಇದ್ರೆ ಬ್ಯಾನರ್ ತೆಗಿಸ್ತಾ ಇದ್ದೆ ಅಂತ ಹೇಳಿ ಬ್ಯಾನರ್ ತೆಗ್ಸೋದು ಎಮ್ಮನ ಕೆಲಸ. ಒಂದು ದಿನ ಹೋಗಿ ಊರಲ್ಲಿ ಏನಾಗಿದೆ, ಊರುಗಳಲ್ಲಿ ಎಷ್ಟೆಷ್ಟು ಸರ್ಕಾರಿ ಭೂಮಿಗಳು EMI ಲೂಟಿ ಮಾಡ್ಬೇಕಾದ್ರೆ ಏನು ಮಾಡೋದಿಲ್ಲ. EMI ಕಾಸು ತಗೊಳೋದು ಮಾಡೋದು.